ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡು ಈಗ ಮುಂಚೆ ನಮ್ಮ ಗೌರ್ಮೆಂಟಲ್ಲಿ 79AB ಇತ್ತು. ಫಾರ್ಮರ್ಸು ಹೂ ಹ್ಯಾಸ್ ಅ ಇನ್ಕಮ್ ನಾಟ್ ಮೋರ್ ದೆನ್ 25 lakhs, ದೇ ಆರ್ ನಾಟ್ ಎಲಿಜಿಬಲ್ ಟು ಬೈ. ಸೊ ಈ 79AB ತೆಗೆದ ಕಾರಣ ಇಂಡಸ್ಟ್ರೀಸು, ಕಂಪ್ನೀಸ್ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ಳೋ ಅಂಥ ಪಾಸಿಬಿಲಿಟಿ ಬಂತು. ಕೆಲವೊಂದು ಈಗ ಫಾರ್ಮ್ ಲ್ಯಾಂಡ್ಸ್ ಅನ್ನೋದು ಸಿಕ್ಕಾಪಟ್ಟೆ ಟ್ರ್ಯಾಕ್ಷನ್ಗೆ ಬಂದಿದೆ. ಸುಮಾರು ಡೆವಲಪರ್ಸು ಆ್ಯಕ್ಚುಲಿ ಅಗ್ರಿಕಲ್ಚರ್ ಲ್ಯಾಂಡ್ನ ತೊಗೊಂಡು ಫಾರ್ಮ್ ಪ್ರಾಜೆಕ್ಟ್ಸ್ ಮಾಡಿ ಮಾರ್ತಾ ಇದ್ದಾರೆ. ಸೊ ಈಗ 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 ಕರೆಂಟ್ ಗೌರ್ಮೆಂಟ್ ಆ್ಯಕ್ಚುಲಿ ಇದನ್ನು ತಿರ್ಗಾ 79AB ತರಬೇಕು ಅನ್ನೋ ಒಂದು ಪರಿಸ್ಥಿತಿಲಿ ಇದ್ದಾರೆ. ಬಟ್ ಎನಿ ಪ್ರಾಜೆಕ್ಟ್, ಯಾವುದೇ ಪ್ರಾಜೆಕ್ಟು ಮಾಡಲಿಕ್ಕೆ ಲ್ಯಾಂಡು ರೆಸಿಡೆನ್ಷಿಯಲಿ ಕನ್ವರ್ಷನ್ ಆಗಿರಬೇಕು, ವೆದರ್ ಇಟ್ ಈಸ್ ಪ್ಲಾಟ್ ಆರ್ ಅಪಾರ್ಟ್ಮೆಂಟ್. ಸೊ ಇನಿಷಿಯಲಿ ಎಲ್ಲ ಲ್ಯಾಂಡು ಅಗ್ರಿಕಲ್ಚರ್ ಸ್ಟೇಟಸಲ್ಲೇ ಇರುತ್ತೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ CDPಲಿ ಝೋನ್ ಮಾಡಿಲ್ಲ ಅಂತಂದರೆ. ಈಗ ನಾವು ಆ್ಯಕ್ಚುಲಿ ಸಿಟಿಯಿಂದ ಆಚೆನೂ ಎಷ್ಟೊಂದು ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಅದ್ರ ಕಾರಣ ಅಗ್ರಿಕಲ್ಚರ್ ಲ್ಯಾಂಡ್ನ ನಾವು ಗೌರ್ಮೆಂಟ್ ಪ್ರೊಸೀಜರ್ ಮುಖಾಂತರ ಅದನ್ನು ಕನ್ವರ್ಷನ್ ಮಾಡಬೇಕಾಗತ್ತೆ, ರೆಸಿಡೆನ್ಷಿಯಲಿ ಕನ್ವರ್ಷನ್ ಮಾಡಿ ನೀವು ಅದರ ಪ್ಲಾಟ್ಸ್ ಮಾಡಿ ಇಲ್ಲ ಅಪಾರ್ಟ್ಮೆಂಟ್ ಮಾಡಿ ತಗೋಬೋದು, ತೊಂದರೆ ಇಲ್ಲ.